ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ್ ಮಾತನಾಡಿ, ನಿನ್ನೆ ದಿನ ದಿಢೀರನೆ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರುವಂತದ್ದನ್ನು ಖಂಡಿಸಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಮೂಲಕ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆ ಕೊಡುತ್ತೇವೆ ಎಂದು ತಿಳಿಸಿದರು. ನಿನ್ನೆ ದಿವಸ ದಿಢೀರನೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಖಂಡಿಸಿ ನಾಳೆ ದಿವಸ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಚೌಕ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾಳೆ ದಿವಸ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಸಂಸದರು, ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಜನಪ್ರತಿನಿಧಿಗಳು ನಾಳೆ ದಿವಸ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿಢೀರನೆ ಡೀಸೆಲ್ಗೆ ₹3.50, ಪೆಟ್ರೋಲ್ಗೆ ₹3 ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೀವನವನ್ನು ದುಸ್ಥಿತಿಗೆ ರಾಜ್ಯ ಸರ್ಕಾರ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದರಿಂದ ಸರಕು ಸಾಗಾಣಿಕೆ ದರ ಹೆಚ್ಚಾಗ್ತದೆ. ದಿನನಿತ್ಯ ಬಳಕೆ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟನ್ನು ಕೂಡ ಹೆಚ್ಚಾಗ್ತದೆ. ಇನ್ನು ಕಾಯಿಪಲ್ಯ, ಹಾಲು, ಪ್ರತಿಯೊಂದು ದಿನ ಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟು ಕೂಡ ಹೆಚ್ಚಾಗ್ತದೆ. ಜನ ಜೀವನ ಮಾಡೋದೇ ಕಷ್ಟ ಅನ್ನುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಕೇವಲ ಗ್ಯಾರಂಟಿ ನಾವು ಮಾತು ಕೊಟ್ಟಿವಿ, ಅದನ್ನು ಉಳಿಸೋಬೇಕು ಅನ್ನೋಂಥದ್ದು ಒಂದು ಕಾರಣಕ್ಕೆ ಇಡೀ ರಾಜ್ಯವನ್ನ ಎಲ್ಲ ಹಂತದಲ್ಲಿಯೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ತೊಡಗಿಬಿಟ್ಟದು. ಗ್ಯಾರಂಟಿಗಳಂತ ತಿಳ್ಕೊಂಡು ಹೇಳಿ ಅಲ್ಲೂ ಕೂಡ ಮೋಸ. ಬಸ್ ಫ್ರೀ ಅಂತ ಹೇಳಿದಿರಿ, ಅಲ್ಲೂ ಮೋಸ. ಕರೆಂಟ್ ಫ್ರೀ ಅಂತ ಹೇಳಿದಿರಿ, ಅಲ್ಲಿ ಮೋಸ. ಪ್ರತಿ ಹಂತದಲ್ಲಿ ಇವತ್ತು ಲಿಕ್ಕರಿಂದ ಹಿಡ್ಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋದ್ರೆ ವ್ಯಾಲ್ಯೂಯೇಷನ್ ಇಂದ ಹಿಡ್ಕೊಂಡು ಒಂದು ಉತಾರಿ ತಗೋಬೇಕಾದ್ರೆ ಸತ್ಯಕ್ಕೆ ಡಬಲ್ ರೊಕ್ಕ ಕೊಟ್ಟು ಇವತ್ತು ತುಂಬಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದದ್ದು. ಈ ರೀತಿ ರಾಜ್ಯದಲ್ಲಿ ಕಳೆದ 1 ವರ್ಷದ ಆಡಳಿತದಲ್ಲಿ ಜನಸಾಮಾನ್ಯರ ಸ್ಥಿತಿಗತಿ ಅಯ್ಯೋ ಅನ್ನುವ ಸ್ಥಿತಿಗೆ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಒಂದು ಕಡೆ ಇಷ್ಟೆಲ್ಲ ಪರಿಸ್ಥಿತಿಯನ್ನು ತೊಂಬಂದು ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಸುಮಾರು 95,000 ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯನ್ನು ಕೂಡ ಹೊರಿಸಿದಿರಿ. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನೀವು ಹಿಂಪಡಿಬೇಕು. ಹಿಂಪಡೆದೇ ಇದ್ರೆ ಭಾರತೀಯ ಜನತಾ ಪಕ್ಷ ಇದು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತದೆ ಅನ್ನೋಂಥ ನಿನ್ನೆ ದಿವಸ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ತಕ್ಷಣವೇ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ಪಡಿಬೇಕಂತ ಹೇಳಿ ನಾನು ಇವತ್ತಿನ ದಿವಸ ಆಗ್ರಹ ಮಾಡ್ತೇನೆ. ಬಂಧುಗಳು, ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥ ಸ್ಥಿತಿ. ಒಂದು ಕಡೆ ಕಾನೂನು ವ್ಯವಸ್ಥೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲಿ ಬೇಕಾದ್ರಲ್ಲಿ ಹತ್ಯೆ, ಕೊಲೆ, ಸುಲಿಗೆ ಇಂಥ ಗಂಭೀರ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ದಿನನಿತ್ಯ ತಲೆದೂರ್ತಾ ಇದ್ದಾವೆ. ಇನ್ನೊಂದು ಕಡೆ ಪ್ರತಿಯೊಂದು ಕಡೆನೂ ಇವತ್ತು ದರಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರ ಸ್ಥಿತಿಗತಿ. ಮತ್ತೊಂದು ಕಡೆ ರೈತರು ಕಳೆದ ವರ್ಷ ಸಂಪೂರ್ಣ ಬರ ಇದ್ರೂ ಕೂಡ ಬರಗಾಲದಲ್ಲಿ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಲಿಲ್ಲ. ಕೇಂದ್ರ ಸರ್ಕಾರದಿಂದ 17,700 ರೂಪಾಯಿ ದುಡ್ಡು ಕೊಟ್ರೆ 2,000 ರೂಪಾಯಿ ಮುಂಚೆ ನಾವು ಕೊಟ್ಟಿವಿ ಅಂತ ಅದನ್ನು ಕಡಿತ ಮಾಡಿ 15,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದಿರಿ. ರಾಜ್ಯ ಸರ್ಕಾರದಿಂದ ಬಿಡಿಗಾಸು ಕೂಡ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 13,200 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ರೆ
ರಾಜ್ಯದಿಂದನೂ 13,200 ರೂಪಾಯಿ ಕೂಡಿಸಿ ಕೊಡ್ತಕ್ಕಂಥ ಕೆಲಸ ಅವತ್ತಿನ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ರೈತರ ನೆರವಿಗೆ ನಿಂತು. ರಾಜ್ಯದಲ್ಲಿ ಕಳೆದ ವರ್ಷ ಬರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 900ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯ ತೊಂಬಂದು ನೀವು ನಿಲ್ಲಿಸಿದಿರಿ. ಹೀಗಾಗಿ ಸಂಪೂರ್ಣ ಆಡಳಿತ ವೈಫಲ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆದೋರ್ಯದ. ಎಷ್ಟು ಮಟ್ಟಿಗೆ ತಲೆದೋರ್ಯದ ಅಂದ್ರೆ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮ ವಿರುದ್ಧ ಧ್ವನಿ ಎತ್ತಕತ್ತಾರೆ. ಒಂದು ಕಡೆ ಶಾಸಕರು ಇವತ್ತು ಗ್ಯಾರಂಟಿಗಳನ್ನು ವಿಡ್ರಾಲ್ ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳಕತ್ತಾರ. ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣ ಕೊಡಕತ್ತಿಲ್ಲ. ನಮ್ಗೆ ನಾವು ಸರ್ಕಾರದಾಗ ಹೇಗೆ ಮುಂದುವರಿಬೇಕು, ಜನರಿಗೆ ಹೇಗೆ ಮುಖ ತೋರಿಸ್ಬೇಕು, ನಾವು ಇಲ್ಲದೆ ಇದ್ರೆ ನಾನು ಶಾಸಕ ಸ್ಥಾನವನ್ನೇ ತ್ಯಾಗ ಮಾಡ್ತೀನಿ ಅನ್ನೋಂಥದ್ದನ್ನ ಹೇಳಿಕೆಗಳನ್ನ ಶಾಸಕರು ಕೊಡಕತ್ತಾರೆ. ಹೀಗಾಗಿ ಇಡೀ ಸರ್ಕಾರ ಗೊಂದಲಮಯದ ನಿಂತು ರಾಜ್ಯಕ್ಕೆ ಶಾಪವಾಗಿ ಇದು ಪರಿಣಮಿಸದ ಅನ್ನುವಂಥ ಮಾತನ್ನ ಇವತ್ತಿನ ಸಂದರ್ಭದಾಗ ಹೇಳಿಕ್ಕೆ ಇಚ್ಛಿಸ್ತೀನಿ. ಈಗ ಅವರು ರಾಜ್ಯ ಸರ್ಕಾರದ ಒಬ್ಬರು ಸಚಿವರು, ಹೀಗಾಗಿ ಪ್ರತಿಯೊಂದನ್ನು ಸಮರ್ಥನೆ ಮಾಡ್ಕೋತಾರ ಅವರು. ಇದು ಒಂದನ್ನೇ ಅಂತಲ್ಲ, ಎಲ್ಲ ಹಂತದಲ್ಲಿ ಅವ್ರು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಈಗ ನಿನ್ನೆ ಯಡಿಯೂರಪ್ಪನವ್ರದ್ದು ಪ್ರಕರಣ, ಫೋಕ್ಸೋ ಕಾಯ್ದೆದ ಬಗ್ಗೆ ನೀವು ಅವ್ರ ಮೇಲೆ ಹಿಂದೆ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ರು. ಗೃಹ ಸಚಿವರೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗಳ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಈಗಾಗಲೇ 55-56 ಮಂದಿ ಮ್ಯಾಗ ಪ್ರಕರಣ ದಾಖಲು ಮಾಡ್ಯಾಳಂತ ಅನ್ನೋ ಹೇಳಿಕೆ ಕೊಟ್ಟಿದ್ರು. 3 ತಿಂಗಳವರೆಗೂ ಯಾವುದೂ ಏನೂ ಮಾಡಲಿಲ್ಲ. ನೀವು ನೋಟಿಸ್ ಕೊಟ್ಟು ದಿಢೀರನ್ನೇ ಮೊನ್ನೆ ನೀವು ವಾರಂಟ್ ಇಶ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಅದು ತಪ್ಪು ಅಂತ ಹೇಳಿ ನಿಮ್ಮದೇ ಶಾಸಕರು, ಹಿರಿಯರು, ಶಾನು ಶಿವಶಂಕರಪ್ಪ ಅವರು ಇವತ್ತು ಹೇಳಿರ್ತಕ್ಕಂಥದ್ದು ದ್ವೇಷದೊಳ ಸರ್ಕಾರ ತೊಡಗಬಾರ್ದು ಅಂತ ಹೇಳಿದ್ದು. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದನ್ನ ಕೆಲಸ ಮಾಡ್ತೀರಿ. MB ಪಾಟೀಲ್ರು ಎಲ್ಲ ಹಂತದೊಳಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಜನಸಾಮಾನ್ಯರಿಗೆ ನೀವು ಸರ್ಕಾರಕ್ಕೆ ಬರಬೇಕಾದ್ರೆ ಏನು ಆಶ್ವಾಸನೆ ಕೊಟ್ಟಿರಿ, ಏನು ಹೇಳಿರಿ ಅಂತ ಅನ್ನೋಂಥದ್ರ ಬಗ್ಗೆ, ಅದರ ಬಗ್ಗೆ ನೀವು ಮಾತಾಡುವಂಥದ್ದು ಆಗ್ಬೇಕಂತ ಹೇಳಿ ಆಗ್ರಹ ಮಾಡ್ತೀನಿ. ಯಡಿಯೂರಪ್ಪನವರು ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅಲ್ಲ, ಇದು ಜಗಜ್ಜಾಹಿರ ಅದ ರೀ. ಇಡೀ ರಾಜ್ಯದೊಳಗೆ ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ, ನಾವು ಹೇಳೋದಲ್ಲ. ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ ಅದು ತಪ್ಪು ಅಂತೇಳಿ. ಕಾಯ್ದೆ ಅಡಿ ಇದೆ, ನಮ್ಗೆ ಏನು ಸಂಬಂಧ ಇಲ್ಲ. ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ನೀವು ಹಿಂದ ನೋಟಿಸ್ ಕೊಟ್ಟ ಈಗ ಹಿಂದೆ ನೀವು ನೋಟಿಸ್ ಕೊಟ್ಟಿದ್ರಿ. ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವರು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನೀವು ಮತ್ತೆ ವಿಚಾರ ಮಾಡ್ತೀವಿ, ಕರ್ತೀವಿ ಅಂತ ತಿಳ್ಕೊಂಡು ಹೇಳಿ ವಾಪಸ್ ಕಳಿಸಿದ್ರಿ. ಮತ್ತೊಮ್ಮೆ ನೋಟಿಸ್ ಕೊಟ್ರಿ. 2 ನೋಟಿಸ್ ಕೊಟ್ಟಾಗೂ ಕೂಡ ಅವ್ರು ಬಂದ್ ಹೋಗ್ಯಾರ. ಅವ್ರು 3 ತಿಂಗಳು ಇಲ್ಲೇ ಅದಾರಲ್ರಿ, ರಾಜ್ಯದಾಗ ಅದಾರ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ಯಾರ. 4 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು. ಆಮೇಲೆ ಇಷ್ಟಾಗಿ ಪ್ರಕರಣದ ಏನದ ಅದರ ಬಗ್ಗೆ ನಿಮ್ಮ ಗೃಹ ಸಚಿವರೇ ಹೇಳಿಕೆ ಕೊಟ್ಟಾರ. ಹಿಂದ ಮಾನಸಿಕ ಅಸ್ವಸ್ಥ ಹೆಣ್ಮಗಳಂತೇಳಿ 55-56 ಮಂದಿ ಮೇಲೆ ಈಗಾಗಲೇ ಪ್ರಕರಣಗಳು ದಾಖಲು ಮಾಡ್ಯಾರಂತ ಅನ್ನೋಂಥ ಗೃಹ ಸಚಿವರು ಹೇಳಿಕೆ ಕೊಟ್ಟಾರ. ಕಾನೂನು ಸರ್, ರಾಜ್ಯದೊಳಗ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಗೃಹ ಇಲಾಖೆ. ನಂಬರ್ 64 ಮ್ಯಾಜಿಸ್ಟ್ರೇಟಿಗೆ ಎವಿಡೆನ್ಸ್ ಕೊಟ್ಟಿದ್ರು. ಆ ಎವಿಡೆನ್ಸ್ಗಾಗಿ ಕೋರ್ಟ್ ವಾರೆಂಟ್ ಕೊಟ್ಟಿದೆ. ಆ ಪೋಕ್ಸೋ ಕಾಯ್ದೆಗೂ ಸರ್ಕಾರಕ್ಕೂ ಸಂಬಂಧ ಇರಲ್ಲ. ಈಗ ನಿನ್ನೆ ಅದಕ್ಕೆ ಉತ್ತರ ಹೈಕೋರ್ಟ್ ಹೇಳ್ಯದ. ಅದಕ್ಕೆ ಹೈಕೋರ್ಟ್ ಹೇಳ್ಯದ. ಹೈಕೋರ್ಟ್ ಹೇಳಿದ ಮ್ಯಾಗೆ ನಾವು ಹೇಳೋದನ್ನ ಹೈಕೋರ್ಟ್ ನಿನ್ ಚಾಟಿ ಬೀಸದ. ಯಡಿಯೂರಪ್ಪನ ಟಚ್ ಮಾಡಿದ್ರು ಕೂಡ ಅದ್ರ ಪರಿಣಾಮನೂ ಏನಾಗುತ್ತೆ ನಮ್ಗೆ ಗೊತ್ತಿದೆ. ಸರ್ಕಾರಕ್ಕೂ ಅವ್ರ ಹೇಳಿಕೆಗೂ ಮ್ಯಾಜಿಸ್ಟ್ರೇಟ್ಗೆ ಮತ್ತು 64 ನಂಬರ್ಗೆ ಹೇಳಿಕೆ ಕೊಟ್ಟಿರಲ್ಲ, ಅದಕ್ಕೆ ಸಂಬಂಧ ಇಲ್ಲ. ವಾರಂಟ್ ಕೊಟ್ಟಿದ್ದು ಕೋರ್ಟ್, ಇಲ್ಲಿ ಅಪಾರ್ಟ್ಮೆಂಟ್ ಬೇಡ. ಅಲ್ಲ, ವಾರಂಟ್ ಕೊಟ್ಟ ಮೇಲೆ ನೀವು CID ಅವ್ರು ನೀವು ಬಂಧನ ಮಾಡಬೇಕಂತ ತಿಳ್ಕೊಂಡು ಹೇಳಿ ನೀವೇನು ಮಾಡಿದ್ರಿ? ಈಗ ನೀವು ಹೈಕೋರ್ಟ್ಗೆ, ಈಗ CID ಅವ್ರು ನೀವು ಹೈಕೋರ್ಟ್ಗೆ ಹೋದ ಮೇಲೆ ಹೈಕೋರ್ಟ್ ಹೋದವ್ರು ಚಾಟಿ ಬೀಸಾರಲ್ರಿ, ಹೈಕೋರ್ಟ್ದವ್ರು ಹೇಳ್ಯಾರಲ್ಲ. ವಾರಂಟ್ ಕೋರ್ಟ್ ಕೊಡುತ್ತೋ ಗೌರ್ಮೆಂಟ್ ಕೊಡುತ್ತೆ ಏನ್ರಿ? ವಾರಂಟ್ ಕೋರ್ಟ್ ಕೊಡುತ್ತೋ ಗೌರ್ಮೆಂಟ್. ಅಲ್ಲ, ಈಗ ಕೊಟ್ಟ ಮೇಲೆ ನೀವು ಹೈಕೋರ್ಟ್ದವ್ರು ಏನು ಹೇಳ್ಯಾರ ಅದ್ರ ಬಗ್ಗೆ? ಅವರು 82 ವರ್ಷ ಆಗಿದೆ, ಅವ್ರನ್ನ ಬಂಧನ ಮಾಡೋದು ಸರಿಯಲ್ಲ ಅನ್ನೋದು ತಡೆಯಾಜ್ಞೆ ಕೊಟ್ಟಿದೆ. ಆ ತಡೆಯಾಜ್ಞೆನ ತಲೆ ಬರ್ತೀವಿ. ಅದು ಇದರಲ್ಲಿ ಅಲ್ಲ, ತಡೆಯಾಜ್ಞೆ ಕೊಟ್ಟದ್ದಷ್ಟೇ ಅಲ್ಲ, ಅವರು 3 ತಿಂಗಳ ತನ ಇಲ್ಲೇ ಅದಾರ. ಅದು ಎಲ್ಲದರ ಬಗ್ಗೆನೂ ಕೂಡ ನಿನ್ನೆ ಹೈಕೋರ್ಟ್ನ ಚರ್ಚೆ ಆಗ್ಯದ್ರಿ. 3 ತಿಂಗಳ ತನ ಇಲ್ಲೇ ಅದಾರ, ಎಲ್ಲದರ ಬಗ್ಗೆನೂ ಚರ್ಚೆ ಆಗ್ಯದ ನಿನ್ನ ಹೈಕೋರ್ಟ್ನಾಗ. ಅಲ್ಲಿ ಇದು ನಾವು ಹೇಳೋದಲ್ರಿ, ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ. ನಾವು ಇದೇ ಆರೋಪ ಮಾಡಿದ್ವಿ ನಿಮ್ಮ ಬಗ್ಗೆ.
ಅವ್ರು ಇದಕ್ಕೆ ಉತ್ತರ ನಿಮ್ಗೆ ಹೇಳಾಕ್ತೀವಿ, ನಮ್ಮ ಉತ್ತರ ಅಲ್ಲ. ಅಲ್ಲ, ಅವ್ರು ಹೇಳ್ತಾರ ಸರ್ಕಾರದ ಎಲ್ಲಾನು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದೇ ನಡೆದದ. ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಹತ್ಯೆ ಏನೆಲ್ಲ ಮಾಡಿದ್ರು ಸತ್ಯಕ್ಕೆ ಅದನ್ನು ಸಮರ್ಥನೆ ಮಾಡ್ಕೋತಾರ. ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ್ದಕ್ಕೆ ಇದ್ದಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ರು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದೊಳಗೆ ಪೊಲೀಸ್ ಸ್ಟೇಷನ್ ಹೊಕ್ಕೆ ಪೊಲೀಸ್ ಸ್ಟೇಷನ್ ಉಡಾಯಿಸ್ತಕ್ಕಂಥದ್ದು ಪರಿಸ್ಥಿತಿ ಮಾಡಿದ್ರು, ಸಮರ್ಥನೆ ಮಾಡ್ಕೊಂಡ್ರು. ಪ್ರತಿ ಹಂತದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದೇ ಅವ್ರ ಕೆಲಸ. ಬೃಹತ್ ಪ್ರತಿಭಟನೆ ಸರ್, ಗಾಂಧಿ ಚೌಕ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ. ನಗರ ಶಾಸಕರು ಏನಾದ್ರು ಪ್ರತಿಭಟನೆಯನ್ನು ಮಾಡಿ ಈಗ ನಾಳೆಗೆ ದಿಢೀರನೆ ನಿನ್ನೆ ಇದು ಏರಿಕೆ ಮಾಡಿದ್ರಿಂದ ನಿನ್ನೆ ರಾತ್ರಿನೇ ನಾವು ನಿರ್ಣಯ ಮಾಡಿದ್ದಿದ್ದನ್ನು ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ನಾಳೆಗೆ ಯಾರ್ಯಾರು ಇರ್ತಾರೆ ಇದ್ದವ್ರು ಎಲ್ಲರೂ ನಾಳೆಗೆ ಪಾಲ್ಗೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ನಿನ್ನೆ ಆದಮೇಲೆ ರಾತ್ರಿ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲ ಕಡೆಯಿಂದ ಫೋನ್ ಮಾಡಿ ಕರೆ ಕೊಡಾಕತ್ತಾರೆ. ಸರ್, ನೀವು ಪ್ರತಿಭಟನೆ ಮಾಡ್ರಿ, ಏನಾದರೂ ಮಾಡ್ರಿ, ನಮಗೆ ಭಾಳ ತೊಂದರೆ ಆಗಕತ್ತದ ಅಂತ ಅನ್ನುವಂಥದ್ದು ಮಾತನ್ನ ಇವತ್ತು ಆಟೋ ಟ್ಯಾಕ್ಸಿ ಓಡಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ನಮಗೆ ಫೋನ್ ಮಾಡಿ ಮಾಹಿತಿ ಕೊಡಾಕತ್ತಾರೆ. ಇವತ್ತು ಇನ್ನೊಂದು ಅಧ್ಯಕ್ಷರೇ, ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಕಡಿಮೆ ಆಗಿದೆ. ಲೀಡ್ ಏನು ಕಡಿಮೆ ಇಲ್ಲ ಸರ್, 4,000 ಲೀಡ್ ಆಗ್ಯಾದ. ಮುದ್ದೆಬಳದಲ್ಲಿ 4,000 ಲೀಡ್ ಆಗ್ಯಾದ. ನಮ್ಮ ದೇಶದಾಗ ಅನೇಕ ವ್ಯವಸ್ಥೆ ಅದ, ಜಾತಿ ಇತ್ಯಾದಿ ಮತ್ತೊಂದು ಅನೇಕ ಕಾರಣಗಳು ಅದಾವ. ಇನ್ನೂ ಅಧ್ಯಯನ ಮಾಡಾಕತ್ತೀವಿ, ಅದರ ಬಗ್ಗೆ ಮಾಹಿತಿ ತಿಳ್ಕೊಳಕತ್ತೀವಿ, ಯಾಕೆ ಹೊರತಾಗ್ಯದ ಏನು ಅನ್ನೋದ್ರ ಬಗ್ಗೆ. ಹಾಗೂ ವೈಷಮ್ಯ ಯಾವುದಿಲ್ಲ. ಈ ಬಾರಿ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಾ ನಾಯಕರು ಒಂದಾಗಿ ಒಗ್ಗೂಡಿ ಚುನಾವಣೆ ಮಾಡಿದ್ದಾರೆ. ಅದರ ಪರಿಣಾಮನೇ ಇಷ್ಟೆಲ್ಲ ಗ್ಯಾರಂಟಿಗಳು, ಇಷ್ಟೆಲ್ಲ ಅಪಪ್ರಚಾರ, ಇಷ್ಟೆಲ್ಲ ಸರ್ಕಾರ ದುಡ್ಡು, ಇಷ್ಟೆಲ್ಲದರ ಮಧ್ಯೆಯೂ ಕೂಡ ನಾವು 80,000 ಮತಗಳ ಅಂತರದಿಂದ ಗೆಲ್ಲುತ್ತೀವಿ ಅಂತ ಅನ್ನೋದ್ರ ಬಗ್ಗೆ ಸಾಮಾನ್ಯ ಸಂಗತಿ ಅಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.